ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಹೋಪ್ ಎಲ್ಲರೂ ಆರಾಮದಿರಿ ಅಂತ ಹೇಳಿ ತಿಳ್ಕೊಂಡಿನಿ. ನಾವು ಫುಲ್ ಆರಾಮದಿವಿ. ಆ್ಯಂಡ್ ಫೈನಲಿ ನಾವು ನಮ್ಮ ಹೊಸ ಮನೆಗೆ ಶಿಫ್ಟ್ ಆದ್ವಿ. ಸೊ ಶಿಫ್ಟ್ ಆದ ದಿನ ನಂದು ಮೊದಲನೇ ದಿನ ಹೆಂಗಿತ್ತು ಅಂತ ಹೇಳಿ ತೋರ್ಸಾಕತ್ತೀನಿ. ಆಲ್ಮೋಸ್ಟ್ ಶಿಫ್ಟ್ ಆದ್ಮೇಲೆನೆ ಬಡ ಬಡ ನಾನೆಲ್ಲ ಕೆಲಸನೂ ನಂದೇನು ಆರ್ಗನೈಸ್ ಮಾಡ್ಕೊಳ್ಳೋದು ಐತಲ್ಲ ಎಲ್ಲ ಮಾಡ್ಕೊಂಡೆ. ಸೊ ಆನಂತರ ಪೂಜೆ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಕಾಫಿ ಮಾಡಿಕೊಂಡು ಕಾಫಿ ಕುಡಿಬೇಕಂತ ಹೇಳಿ ಮಾಡಿದೆ. ಆಲ್ಮೋಸ್ಟ್ ಎಲ್ಲ ಕಿಚನ್ ಸೆಟ್ ಆಗೈತಿ. ಅಲ್ಲಲ್ಲೇ ಒಂದು ಸ್ವಲ್ಪ ಕೆಲಸ ಐತಿ. ಸೊ ಅದಷ್ಟೆಲ್ಲ ಕೆಲಸ ಆದ್ರೆ ಕಿಚನ್ ಇನ್ನೂ ನೀಟಾಗಿ ಕಾಣಿಸುತ್ತೆ. ಆ್ಯಂಡ್ ಫೈನಲಿ ನಾವು ನಮ್ಮ ಹೊಸ ಮನೆಗೆ ಬಂದ್ವಿ. ಸೊ ಈ ಮನೆಗೆ ಬರ್ಬೇಕಾದ್ರೆ ಆಗಿರೋ ಕಷ್ಟ ಅಷ್ಟಿಷ್ಟಲ್ಲ. ಆ್ಯಂಡ್ ಈಗೇನು ನೋಡಕತ್ತೀರಲ್ಲ, ಈಗ ಎಲ್ಲರೂ ಇದನ್ನ ಆನ್ಲೈನ್ ಒಳಗೆ ತೋರ್ಸಕತ್ತಾರ, ಆರ್ಡರ್ ಮಾಡಿ ತರ್ಸೀವಿ ಅಂತ ಹೇಳಿ. ಬಟ್ ಇದೆರಡು ನನಗೆ ನಮ್ಮ ಮಮ್ಮಿ ಯೂಸ್ ಮಾಡ್ತಿದ್ರು ಮೊದಲೆಲ್ಲ. ಈಗ ಅದು ಒಂದು 20 ವರ್ಷದ ಹಳೇದು. ಸೊ ಹಂಗಾಗಿ ಅದನ್ನ ತೋರಿಸಿದೆ. ಆ್ಯಂಡ್ ಇವತ್ತು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಈ ಮೂಲಂಗಿ ಕಾಯಿ ಪಲ್ಯನೇ ಮಾಡಾತಿದ್ದೆ. ಸೊ ಅದನ್ನ ಸೋಸ್ಕೊಳತಿದ್ದೆ. ಅಂದ್ರೆ ನಾವು ಹಳೆ ಮನೆಯಾಗಿದ್ದಾಗನ ನಾನು ಕಾಯಿಪಲ್ಯನ ತರಿಸಿದ್ದೆ. ಅಂದ್ರೆ ನಾವು ಮಂಡೇ ಶಿಫ್ಟ್ ಮಾಡೋದಿತ್ತು ಅಂತ ಹೇಳಿ ಕಾಯಿಪಲ್ಯ ತರಿಸಿದ್ದೆ. ಸಂಡೇನೇ ಅಲ್ಲಿ ಸಂತೆ ಆಗತ್ತೆ. ಸೊ ಹಾಗಾಗಿ ಇನ್ನೇನು ಮಂಡೇ ನಾವು ಬಂದ ತಕ್ಷಣ 2 ದಿನದೊಳಗೆ ಎಲ್ಲ ನನ್ನ ಕೆಲಸ ಮುಗಿಸ್ಕೊಂಡೆ. ಸೊ ಇದು ಆ್ಯಕ್ಚುಲಿ ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಥರ್ಸ್ಡೇ ಅಂದರೆ ಶಿಫ್ಟಿಂಗ್ ಕೆಲಸದೊಳಗೆ ಅಲ್ಲಲ್ಲಿಗೆ ಎಷ್ಟೆಷ್ಟು ಸಾಧ್ಯ ಆಗುತ್ತೆ ಅಷ್ಟೆಷ್ಟು ವಿಡಿಯೋ ಮಾಡ್ಕೊಂಡೀನಿ. ಆ್ಯಂಡ್ ಥರ್ಸ್ಡೇ ಅನ್ನೋಕೆ ನಂದೆಲ್ಲ ಕಿಚನ್ ಆರ್ಗನೈಸ್ ಆಗಿತ್ತು. ಅಲ್ಲಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಉಳ್ದೈತಿ, ಮಾಡ್ಬೇಕಿನ್ನು ಅದನ್ನ ಕೆಲಸ. ಆ್ಯಂಡ್ ಈಗ ಅದನ್ನು ಪಲ್ಯ ಪಲ್ಯ ಮಾಡಬೇಕು. ಮಾಡಿ ನಂತರ ನಾವು ಯಾವ ಥರ ಶಿಫ್ಟಿಂಗ್ ಮಾಡಿದ್ವಿ ಮನಿನ, ಅದನ್ನ ತೋರಿಸ್ಬೇಕು ನಿಮಗೆ. ಭಾಳ ಅಂದ್ರೆ ಭಾಳ ಕಷ್ಟ ಇತ್ತು. ಒಬ್ಬಾಕಿನೇ ಮಾಡೀನಿ. ಎಷ್ಟು ಕಷ್ಟ ಆಯ್ತಪ್ಪ ಅಂದ್ರೆ ನೋಡ್ಕೊಂಡು ಬರೋಣಂತ ಬರ್ರಿ. ಆ್ಯಂಡ್ ಇದು ನೋಡ್ರಿ, ಇಷ್ಟೆಲ್ಲ ನಾನು ಹೋದ ಥರ್ಸ್ಡೇ ಅಂದ್ರೇನ ಸ್ಟಾರ್ಟ್ ಮಾಡಿದ್ದೆ ನಾನು ಸಾಮಾನು ಕಟ್ಟಾಕ. ಅದೇ ಆಗಲೇ ಹೇಳ್ದಂಗೆ ಸಂಡೇನ ಸಂತಿ ತರಿಸಿದ್ವಿ. ಸೊ ನಾವು ಮಂಡೇ ಶಿಫ್ಟ್ ಆದ್ವಿ ಹೊಸ ಮನೆಗೆ. ಸೊ ಅವಾಗ ಇದನ್ನ ಕಾಯಿಪಲ್ಯನ ತರಿಸಿ ಈ ಥರ ಜಿಪ್ಲಾಕ್ ಬ್ಯಾಗ್ ಒಳಗೆ ನಾನು ಹಾಕಿ ಇಟ್ಟೀನಿ. ಈಗೇನು ಡಬ್ಬಿ ನೋಡಿದ್ರಲ್ಲ, ಇದು ಡಬ್ಬಿ ಆಲ್ಮೋಸ್ಟ್ ಸಣ್ಣ ಪುಟ್ಟ ಡಬ್ಬಿಗಳನ್ನೆಲ್ಲ ಅಲ್ಲೇ ವಾಶ್ ಮಾಡಿಕೊಂಡೆ. ಸೊ ದಟ್ ನನಗೇನಾಗ್ತೈತಿ, ಇಲ್ಲಿ ಬಂದಿಂದ ನನ್ನ ಕಿಚನ್ ಜಲ್ದಿನೇ ಸೆಟ್ ಆಗಲಿ ಅಂತ ಹೇಳಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿಕೊಂಡೆ. ಆ್ಯಂಡ್ ಮೇಲ್ಗಡೆ ಸಾಮಾನು ನಿಲ್ಕಂಗಿಲ್ಲ ಅಂತ ಹೇಳಿ ಅದಿಷ್ಟಕ್ಕೆ ತೆಗ್ದಿಲ್ಲ. ಕೆಳಗಡೆ ಇರುವಂಥ ಸಾಮಾನುಗಳನ್ನೆಲ್ಲ ನಾನು ತೆಗೆದು ಈ ಥರ ಕಟ್ಟಿ ಇಟ್ಬಿಟ್ಟೀನಿ. ಈ ಥರ ಯಾಕೆ ಕಟ್ಟೀನಿ ಅಂತ ಹೇಳಂದ್ರೆ, ನಾವು ಆ ಮನೆಯಿಂದ ಈ ಮನೆಗೆ ಬರ್ಬೇಕಾದ್ರೆ ಒಂದು 5 ಮಿನಿಟ್ಸ್ ಅಷ್ಟೇ ಐತಿ. ಅಂದ್ರೆ ನಾವು ಅಲ್ಲೇ ನಿಯರಾಗಿ ಹಿಡ್ದಿದ್ವಿ ಬೇರೆ ಮನೆ. ಹಾಗಾಗಿ ನಾನು ಈ ಥರ ಕಟ್ಟಿಟ್ಕೊಂಡೆ. ಅಂದ್ರೆ ಸೊ ದಟ್ ಏನಾಗ್ತೈತಿ, 5 ನಿಮಿಷದ್ದಲ್ಲ ಶಿಫ್ಟಿಂಗ್ ಕೆಲಸ. ಸೊ ಜಲ್ದಿ ತೆಗ್ಯಾಕು ಈಸಿ ಆಗಲಿ ಅಂತ ಹೇಳಿ ಈ ಥರ ಮಾಡಿ ಇಟ್ಕೊಂಡೀನಿ. ಎಷ್ಟು ಮಾಡಿದ್ರು ಮುಗಿಯಂಗಿಲ್ಲ. ಮನೆ ಎಷ್ಟು ಸಣ್ಣದೈತಿ, ಅಲ್ಲೆಲ್ಲೆಲ್ಲೆಲ್ಲಿ ಎಲ್ಲ ಕಡೆ ಕಟ್ಟಿ ಕಟ್ಟಿ ಸಾಮಾನು ಇಟ್ಟಿದ್ದೆ. ಸೊ ಫೈನಲಿ ಅದೆಲ್ಲ ಆಯಿತು. ಆದಮೇಲೆ ಆ್ಯಂಡ್ ಸಂಡೇ ನಾವು ಈವ್ನಿಂಗ್ ಈ ಮನೆಗೆ ಬಂದಿದ್ವಿ. ಒಂದು ಸ್ವಲ್ಪ ಕಸದ ಹುಡುಗಿ ಪೂಜಾದು ಮಾಡ್ಕೊಳ್ಬೇಕು ಅಂತ ಹೇಳಿ. ಅಂದರೆ ನಾಳೆನೇ ಶಿಫ್ಟ್ ಮಾಡ್ತೀವಿ, ಆವಾಗೆಲ್ಲ ಕಸದ ಹುಡುಗಕ್ಕಾಗಂಗಿಲ್ಲ. ಬಂದ ತಕ್ಷಣ ಪಟ ಪಟ ಸಾಮಾನು ಸೆಟ್ ಮಾಡಿ ಇಟ್ಕೊಳಕ್ಕೆ ಬರ್ತೈತಿ ಅಂತ ಹೇಳಿ ಸಂಡೇನೇ ಬಂದಿದ್ವಿ. ಸೊ ಅದು ಎಂಟಿ ಹೋಮು ಹೆಂಗೈತಿ ಅಂತ ಹೇಳಿ ನಿಮ್ಗೆ ಅದನ್ನು ಹೋಮ್ ಟೂರ್ ಮಾಡಿಸ್ತಿದ್ರಾಯ್ತು, ಹೋಮ್ ಟೂರ್ ತೋರಿಸ್ಬೇಕಂತ ಹೇಳಿ. ಸೊ ನಾನು ಅವತ್ತಿಂದ ಅದನ್ನು ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಹೆಂಗೈತಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಮನೆ ಎಲ್ಲ ಆರ್ಗನೈಸ್ಡ್ ಮಾಡಿ ಇಟ್ಕೊಂಡೀನಿ. ಇನ್ನೇನು ಮಕ್ಕಳ ಬಟ್ಟೆ ಮತ್ತು ನಮ್ದೊಂದಿಷ್ಟು ಬಟ್ಟೆಗಳನ್ನು ಅವನ್ನ ಸರಿಯಾಗಿ ಇಡಬೇಕು. ಸೊ ಅದನ್ನೆಲ್ಲ ಆದಮೇಲೆ ಹೋಮ್ ಟೂರ್ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ನಾನು ಹೋಮ್ ಟೂರನ್ನ ವಿಡಿಯೋ ಮಾಡಿ ಕಳಿಸ್ತೀನಿ. ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಕಿಚನ್ ಬಾಜುಕನ ಪೂಜಾ ರೂಮ್ ಐತಿ. ಪೂಜಾ ರೂಮ್ ಅಂತೂ ಭಾಳ ಮಸ್ತ್ ಐತಿ. ಆ್ಯಂಡ್ ಈಗ ನಮಗೆ ಸಿಕ್ಕಿರೋದು ಇದು ಬ್ರಾಹ್ಮಣರ ಮನೆ, ಬ್ರಾಹ್ಮಿನ್ಸದ ಮನೆ. ಸೊ ಭಾಳ ಅಂದ್ರೆ ಭಾಳ ನೀಟಾಗಿ ಮನಿನ ಕಟ್ಸಾರ ಅವರು. ಸೊ ಹೊಸ ಮನೆ ಭಾಳ ಚಂದ ಐತೆ ಮನೆ. ಸೊ ಅವರು ನಾವು ರೆಡ್ಡಿ ಅಂತಂದ ತಕ್ಷಣ ಬಾಡಿಗೆ ಎಷ್ಟಾದರೂ ಪರವಾಗಿಲ್ಲ, ನೀವೇ ಹಿಡೀರಿ ಮನೆ ಅಂತ ಹೇಳಿ ನಮ್ಗೆ ಭಾಳ ಇದನ್ನು ಮಾಡಿದ್ರು. ಆ್ಯಂಡ್ ಅಲ್ಲಿಂದ ಬಂದ ತಕ್ಷಣ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಂಡೇ. ಸೊ ಆಲ್ಮೋಸ್ಟ್ ಎಲ್ಲ ಮೇಲ್ಗಡೆದೆಲ್ಲ ತೆಗೆದು ತೆಳಗೆ ಕೊಟ್ರು. ಸೊ ಎಲ್ಲ ಇಡಾಕತ್ತಿದ್ವಿ. ಈಗ ಆಲ್ಮೋಸ್ಟ್ 2 ಟ್ರಿಪ್ ಹೋಗಿತ್ತು ಗಾಡಿ. ಇದೇನು ನೋಡಕತ್ತೀರಲ್ಲ, ಇದು ನಮ್ಮದೇ ಗಾಡಿ, ಶಿಫ್ಟಿಂಗ್ ಗಾಡಿ ನಮ್ಮದೇ. ಅದು ಫಸ್ಟ್ ತೊಗೊಂಡಿರೋ ಗಾಡಿ ಇದು. ಆ್ಯಂಡ್ ಎಲ್ಲ ಹೋದ್ರು. ಎಲ್ಲ ಕೆಲಸ ಒಂದಾದ್ರೆ ಈ ಟ್ರೆಜರಿ ಇಡೋದು ಡಬಲ್ ಅನ್ನಿಸ್ಬಿಡ್ತು ಕೆಲಸ. ಯಾಕಂದ್ರೆ ಅಷ್ಟು ವಜ್ಜೈತಿ ಟ್ರೆಜರಿ. ಆಲ್ಮೋಸ್ಟ್ 1 ಕ್ವಿಂಟಲ್ ಮೇಲ್ಗಡೆ ಐತಂತದ ಟ್ರೆಜರಿ. ಅದು ನಮ್ಮ ಮದ್ವೆ ಒಳಗೆ ಕೊಟ್ಟಿದ್ದು.
ಹಂಗಾಗಿ ಈ ಟ್ರೆಜರಿ ಕೆಲಸನೇ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಆಯ್ತು. ಈ ಟ್ರೆಜರಿ ಹಾಫ್ ಆನ್ ಅವರ್ ಅಲ್ಲ, ಆಲ್ಮೋಸ್ಟ್ 1 ಅವರ್ ತಗೊಂತು. ಅಷ್ಟು ಗುದ್ದಾಡ್ ಅದು ಡೋರಿಂತ್ರ ಹೊರಗಡೆನೆ ಬರಕ್ ಆಗಕತ್ತಿದ್ದಿಲ್ಲ. ಅಂದ್ರೆ ದೊಡ್ದ್ ಭಾಳ ಐತಿ, ಡೋರ್ ಸಣ್ಣದಿರೋದಕ್ಕ ಅದು ಭಾಳ ಪ್ರೆಷರ್ ಹಾಕಿ ಆ ಟ್ರೆಜರಿ ಇಡ್ಬೇಕಾದ್ರೆ ಭಾಳ ಕಷ್ಟಪಟ್ಟು ಇದನ್ನ ಬ ಇಟ್ರು. ಆ್ಯಂಡ್ ನೆಕ್ಸ್ಟ್ ಮಂಡೇ ಬಂದ ತಕ್ಷಣನ ಎಲ್ಲ ಸಾಮಾನು ಅಲ್ಲಲ್ಲೇ ಇಟ್ಟು ಮೊದ್ಲು ಒಂದ್ ಸ್ವಲ್ಪ ಹಾಲು ಉಕ್ಕಸ್ಬೇಕಂತ ಹೇಳಿ ಈ ಥರ ನಾನು ಅಂದ್ರೆ ನಮ್ಮ ಮಗನಿಗೆ ಪಾಪಡ್ ಬೇಕಾಗಿತ್ತು. ಹಂಗಾಗಿ ಅವನಿಗೆ ಇಲ್ಲ ಮಮ್ಮಿ ಮಾಡ್ಕೊಡು ಹಸಿವಾಗೈತಿ ಅಂದಿದ್ದ. ಅದ್ರ ಸಂಬಂಧ ಮೊದ್ಲಿಗೆ ನಾ ಹಾಲು ಕಾಸಿ ಆಮೇಲೆ ಅವನಿಗೆ ಮಾಡ್ಕೊಡ್ಬೇಕು ಅಂತ ಹೇಳಿ ಮೊದಲಿಗೆ ಹಾಲು ಕಾಸಾಕತ್ತೀನಿ. ಸೊ ನಾ ಹೊಸ ಮನೆಗೆ ಬರೋದು ಒಂದ್ ಕಡೆ ಇದ್ರೆ ಸಾಮಾನೆಲ್ಲ ನೋಡಿ ತಲೆ ಕೆಟ್ಟಂಗೆ ಆಗ್ಬಿಟ್ಟಿತ್ತು. ಯಾವಾಗೆಲ್ಲ ಸೆಟ್ ಮಾಡ್ತೀನಿ ಅನ್ನೋಂಗೆ ಆಗ್ಬಿಟ್ಟಿತ್ತು. ಅಂದ್ರೂ ಆದಷ್ಟು ಜಲ್ದಿನ ಟ್ರೈ ಮಾಡೀನಿ. ಬಟ್ ಇನ್ನೂ ಐತಿ ಮಾಡಬೇಕು. ಯಾವ್ಯಾವ ಸಾಮಾನು ಎಲ್ಲೆಲ್ಲಿ ಇಡಬೇಕು, ಯಾವ ಸಾಮಾನು ಎಲ್ಲಿದಾವ ಅನ್ನೋದು ಅಷ್ಟೊಂದು ನನಗೆ ಇದನ್ನ ಆಗವಲ್ತು. ಜಲ್ದಿನ ಸಿಗಂಗಿಲ್ಲ ಕೈಯಾಗ ಸಾಮಾನು. ಆ್ಯಂಡ್ ಇದು ಬಂದ ದಿನಾನ ನೋಡ್ರಿ ಈ ಥರ ಅವರು ಸಾಮಾನು ಇಟ್ಟಿದ್ರ. ಸೊ ಇದು ಡಸ್ಟ್ ಅಲರ್ಜಿ ಆಗ್ಬಿಟ್ಟೈತೆ ನಂಗೆ. ಸಾರಿ, ಡಸ್ಟ್ ಅಲರ್ಜಿ ಆಗಿ ಎಲ್ರಿಗೂ ನೆಗಡಿ ವಾಪಸ್ ಬಂದ್ಬಿಟ್ಟೈತೆ. ಎಲ್ಲರಿಗೆ ಕಡಿಮೆ ಆಗ್ಬಿಟ್ಟಿತ್ತು, ಮತ್ತೆ ವಾಪಸ್ ಬಂದ್ಬಿಟ್ಟೈತಿ. ಸೊ ಇದು ಅವತ್ತಿಂದ ಮನೆ ಹಾಲತ್ತಿದ್ದು. ಆ್ಯಂಡ್ ಬಂದ ದಿನಾನ ಹಾಲು ಕಾಸಿ ಒಂದು ಕಪ್ ಚಹಾ ಮಾಡ್ಕೊಂಡು ಅದನ್ನ ಚಹಾನ ಕುಡ್ಕೊಂತನ ನಂದೇ ವ್ಲಾಗ್ ನೋಡಕತ್ತಿದ್ದೆ. ವೈಫೈ ಕನೆಕ್ಟ್ ಮಾಡಿ, ಸೊ ನನ್ನ ಮೊಬೈಲಿಂದ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿ ನಂದೇ ವಿಡಿಯೋಸು ನೋಡಕತ್ತಿದ್ದೆ. ಸೊ ಈ ಮನೆಗೆ ಬಂದಮೇಲೆ ಅದು ಟಿವಿ ಅದು ಸೆಟ್ ಆಗ್ಬಿಟ್ಟೈತಿ. ಸೆಟ್ ಆದ ತಕ್ಷಣ ನನಗೆ ಅದನ್ನ ನೋಡಕ್ಕೆ ಭಾಳ ಖುಷಿ ಅನ್ನಿಸ್ತು. ಆ್ಯಂಡ್ ನೆಕ್ಸ್ಟ್ ಡೇನೇ ನಾವು ಆ ಮನೆಗೆ ಹೋಗಿ ನಾವು ಇದ್ವಲ್ಲ ಹಳೆ ಮನೆ, ಸೊ ಅಲ್ಲಿ ಹೋಗಿ ಎಲ್ಲ ಪೇಂಟ್ ಎಲ್ಲ ಮಾಡಿಸ್ಕೊಟ್ವಿ ಅವರಿಗೆ. ಅಂದ್ರೆ ಭಾಳೆಲ್ಲ ಹುಡುಗರೆಲ್ಲ ಭಾಳ ಗೀಚ್ ಹಾಕ್ಬಿಟ್ಟಿದ್ರು, ಗೋಡೆ ಮೇಲೆಲ್ಲ ಬರ್ತಿದ್ರು. ಹಾಗಾಗಿನೇ ನಮಗೂ ಸರಿ ಅನ್ಸಂಗಿಲ್ಲ ಬ್ಯಾಡ್ ಅಂತಂದು ಅದೇ ದಿನಾನೇ ನಾವು ಹೋಗಿ ನೆಕ್ಸ್ಟ್ ಡೇನೇ ಅದೇ ದಿನನೇ ಅವ್ರು ಬಂದು ಪೇಂಟ್ ಮಾಡಿ ಹೋಗಿದ್ರು. ಸೊ ನಾವು ನೆಕ್ಸ್ಟ್ ಡೇ ಹೋಗಿ ಎಲ್ಲ ಅಲ್ಲಲ್ಲಿಗೆ ಕಸ ಅದೆಲ್ಲ ಬಿದ್ದಿತ್ತು. ಸೊ ಈಗ ನೋಡಕತ್ತೀರಲ್ಲ, ಈ ಗೋಡೆ ಮೇಲೆ ಭಾಳ ಬರ್ತಿದ್ರು ಅವರು. ಆದ್ರೂ ಅದೆಲ್ಲ ನೋಡಕ್ಕೆ ಒಂಥರ ಖುಷಿ. ಬಟ್ ಈಗ ಅದೆಲ್ಲ ವ್ಯಾನಿಷ್ ಆಗ್ಬಿಟ್ಟೈತಿ, ಪೇಂಟ್ ಹಚ್ಬಿಟ್ಟಾರ. ಸೊ ಫೈನಲಿ ಈಗ ಮನೆ ನೋಡ್ರಿ ಎಷ್ಟು ನೀಟಾಗಿ ಕಾಣತೈತಿ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಮತ್ತೆ ನಿಮ್ಮ ಜೊತೆ ನಿಮ್ಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್ ಅಂತಲೇ ಹೇಳ್ತೀನಿ. ಆ್ಯಂಡ್ ವಿಡಿಯೋ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ. ಹೋಮ್ ಟೂರ್ ಬೇಕಂದ್ರೆ ಹೇಳ್ರಿ ಕಮೆಂಟ್ ಮಾಡಿ.